ಅಳ್ಬೇಡ ನೋಡಮ್ಮ ಅಳ್ಬೇಡ ಜನನಿ ಮಗು ಇಷ್ಟೊಂದು ಅಳ್ತಾ ಇದೆ ಅತ್ತೆ. ನನಗೆ ನೋಡಿದ್ರೆ ಎದೆ ಹಾಲ ಬರ್ತಿಲ್ಲ. ಇವಳು ನೋಡಿದ್ರೆ ಒಂದೇ ಸಮ ಅಳ್ತಿದ್ದಾಳೆ, ಅಳುನೇ ನಿಲ್ಲಿಸ್ತಾ ಇಲ್ಲ. ಏನ್ ಮಾಡ್ಲಿ ಅತ್ತೆ? ಜನನಿ, ಇಷ್ಟಕ್ಕೆಲ್ಲ ನೀನ್ ಕಣ್ ತುಂಬ್ಕೊಂಡ್ಬಿಟ್ರೆ ಹೇಗಮ್ಮ? ಕೆಲವು ಸಲ ಹೀಗಾಗುತ್ತೆ ಅಂತ ಡಾಕ್ಟ್ರ್ ಹೇಳಿದಾರಲ್ವಾ, ಔಷಧಿ ಕೊಟ್ಟಿದ್ದೀನಿ, ಕ್ರಮೇಣ ಸರಿ ಹೋಗುತ್ತೆ ಅಂತಲೂ ಹೇಳಿದಾರಲ್ವಾ. ಇರು, ಹಸುವಾಗಿರ್ಬೇಕು. ನಾನು ಸಾವಿತ್ರಿಗೆ ಹೇಳಿ ಹಸುವಿನ ಹಾಲನ್ನು ಬಾಟ್ಲಿಗೆ ಹಾಕಿಸಿ ತಗೊಂಡು ಬರ್ತೀನಿ. ಸಾವಿತ್ರಿ, ಸಾವಿತ್ರಿ, ಮಗು ತುಂಬ ಹಠ ಮಾಡ್ತಿದೆ, ಅಳ್ತಿದೆ, ಹಸುವಾಗಿದೆ ಅನ್ಸುತ್ತೆ. ಆ ಹಸುವಿನ ಹಾಲನ್ನ ಬಾಟ್ಲಿಗೆ ಹಾಕಿ ತಗೊಂಡು ಬಾಮ್ಮ. ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಬೇಗ ಹೋಗಿ ತಗೊಂಡು ಬಾ ಸಾವಿತ್ರಿ. ಸರಿ ಅಮ್ಮೋರೆ. ಸಾವಿತ್ರಿಗೆ ಹೇಳಿದ್ದೀನಿ ಹಾಲು ತಗೊಂಡು ಬರ್ತೀನಿ ಅಂತ ಹೇಳಿದಾಳೆ. ಅಳ್ಬೇಡಮ್ಮ ಪುಟ್ಟಿ. ಹಲೋ ಸಾವಿತ್ರಕ್ಕ, ಏನಾಯ್ತೆ? ಯಾಕೆ ಅಳ್ತಿದ್ಯಮ್ಮ? ಸಾವಿತ್ರಕ್ಕ, ಯಾಕೋ ಎದೆ ತುಂಬ ಬಿಗ್ದಾಗ್ತಾ ಇದೆ. ಏನು ಮಾಡೋದು ಸಾವಿತ್ರಕ್ಕ? ಮಗುಗೆ ಹಾಲು ಕೊಟ್ಟಿಲ್ವಲ್ಲ, ಅದಕ್ಕೆ ಹಾಗಾಗ್ತಾ ಇದೆ. ಇಲ್ಲಿ ನೋಡಿದ್ರೆ ನೀನು ಹೆತ್ತಿರೋ ಮಗು ಹಾಲಿಲ್ಲದೆ ಹಸುವಿನಿಂದ ಒದ್ದಾಡ್ತಾ ಇದೆ. ನೀನು ನೋಡಿದ್ರೆ ಅಲ್ಲಿ ಅಯ್ಯೋ ಎಂಥ ಪರಿಸ್ಥಿತಿ ತಂದ ಭಗವಂತ. ಚೇಚೆ, ಭಗವಂತನ ಯಾಕೆ ಬೈಲಿ? ಇದು ನಿನ್ನ ಕೈಯಾರೆ ನೀನೇ ತಂದ್ಕೊಂಡಿರೋ ಪರಿಸ್ಥಿತಿ. ಏನು, ನನ್ನ ಮಗು ಹಾಲಿಂದ ಒದ್ದಾಡ್ತಾ ಇದೆಯಾ? ಸಾವಿತ್ರಕ್ಕ, ನಾನು ಈಗಲೇ ಅಲ್ಲಿಗೆ ಬರ್ತೀನಿ, ನನ್ನ ಮಗುಗೆ ಹಾಲು ಕುಡಿಸ್ತೀನಿ. ಹೇಗೆ? ಇದು ರಾತ್ರಿ ಅಲ್ಲ, ಕತ್ಲಲ್ಲಿ ಮರೆ ಮಾಡಿಕೊಂಡು ಮಗುಗೆ ಹಾಲು ಕುಡ್ಸೋಕ್ಕೆ. ಅದೆಲ್ಲ ನನಗೆ ಗೊತ್ತಿಲ್ಲ ಸಾವಿತ್ರಕ್ಕ. ನಾನೀಗ ನನ್ನ ಮಗುಗೆ ಹಾಲು ಕುಡಿಸ್ಬೇಕಷ್ಟೆ. ನನಗೆ ಸಹಾಯ ಮಾಡು. ಸರಿ, ಯಾರಿಗೂ ಡೌಟ್ ಬರದೇ ಇರೋ ಥರ ಮಗುನ ಆಚೆ ಕರ್ಕೊಂಬರ್ತೀನಿ, ಬೇಗ ಬಾ. ಸರಿ. ಅಯ್ಯೋ ಪಾಪ, ತುಂಬ ಹಸುವಾಗ್ತಿದ್ಯಾ? ಅಳ್ಬೇಡ ಪುಟ್ಟ, ಅಳ್ಬೇಡಮ್ಮ. ಎಷ್ಟು ಅಳ್ತಿದೀಯ ಕಂದ? ತುಂಬ ಹಸುವಾಗ್ತಿದೀಯಾ? ಸಾವಿತ್ರಿ, ಆಯ್ತಾ? ತಗೊಂಡ್ ಬಾ. ಬಂದೆ ಅಮ್ಮೋರೆ. ಕೊಡು, ಬೇಕು ಕೊಡು. ಕುಡಿಯ ಬಂಗಾರಿ, ಕುಡಿಮ್ಮ. ಬಾಯಿ ತೆಗಿತಾ ಇಲ್ಲ. ನಿನ್ಗೆ ಹಾಲು ಕುಡ್ಸೋಕೆ ನಿಮ್ಮಮ್ಮ ಬರ್ತಿದ್ದಾಳೆ ಕಣೆ ಪುಟ್ಟಿ. ಈ ಹಾಲು ಕುಡಿಬೇಡ ಕಣೋ. ಕುಡಿಯಮ್ಮ, ಕುಡಿ ಬಂಗಾರಿ. ಏನು ಪಾರ್ವತಿ ಬಂದ್ಬಿಡ್ತಾಳೆ. ಅಷ್ಟರಲ್ಲಿ ಈ ಮಗುನ ಯಾರಿಗೂ ಡೌಟ್ ಬರ್ದಿರೋ ಥರ ಕರ್ಕೊಂಡು ಹೋಗ್ಬೇಕಲ್ಲ, ಏನು ಮಾಡೋದು? ಪಾಪ ಹತ್ತು ಹತ್ತು ಸುಸ್ತಾಗ್ತಿದೆ. ಅಮ್ಮೋರೆ, ಮಗು ನನ್ನ ಕೈ ಕೊಡಿ. ನೆನ್ನೆ ಥರ ನಾನೇ ಹೊರಗೆ ಕರ್ಕೊಂಡೋಗಿ ಸ್ವಲ್ಪ ಕುಡ್ಸೋಕ್ಕೆ ಪ್ರಯತ್ನ ಪಡ್ಲಾ? ಸುಮ್ಮನಾಗ್ತಾಳೆ. ಹಾಂ, ಹಾಗೆ ಮಾಡು ಸಾವಿತ್ರಿ. ಅಳ್ಬೇಡಮ್ಮ, ಅಳ್ಬೇಡಮ್ಮ.
ರುದ್ರೇಗೌಡ್ರೆ, ಅನುಷ್ಕನ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ, ಅದು ಎಲ್ಲಿವರೆಗೂ ಬಂತು? ಅದೇ ಪ್ರಯತ್ನದಲ್ಲೇ ಇದ್ದೀವಿ ಮೇಡಮ್. ಗೊತ್ತಾಗ್ತಿದ್ದಾಗೆ ಇನ್ಫಾರ್ಮ್ ಮಾಡ್ತೀನಿ. ಆಗಲಿ. ಈ ಸಲ ದಯವಿಟ್ಟು ನೇರವಾಗಿ ಆದಿಗೆ ಫೋನ್ ಮಾಡಿ. ಅವಳಿಂದಾಗಿ ಅವನಿಗಾಗಿರೋ ವೈಯಕ್ತಿಕ ನಷ್ಟ ತುಂಬಕ್ಕಾಗದೇ ಇರುವಂಥದ್ದು. ಓಕೆ ಮೇಡಮ್. ಆಗಲಿ. ಪಾರ್ವತಿ ಮಗು ಬದುಕಿರೋ ಸತ್ಯನ ಇವತ್ತು ಅಖಿಲ, ಅದರಲ್ಲೂ ಆದಿತ್ಯಂಗೆ ಹೇಳಲೇಬೇಕು. ಈ ಸೆಕ್ಯೂರಿಟಿ ನನ್ನನ್ನು ಅನುಷ್ಕಾಗಿನೂ ನೋಡಿದ್ದಾನೆ. ಸೊ ಇವನ್ ಮುಂದೆ ಒಳಗೆ ಹೋಗೋಕ್ಕಾಗಲ್ಲ, ಕಣ್ ತಪ್ಸೇ ಹೋಗಬೇಕು. ಆದಿಗೆ ಅರ್ಸನ್ ಕೋಟೆಯಲ್ಲಿ ಬೆಳೀತಿರೋದು ನಿಂದೇ ಮಗು ಅಂತ ಫೋನ್ ಮಾಡಿನೂ ಹೇಳ್ಬೋದು, ಆದರೆ ಅವನು ನಂಬಲ್ಲ. ಅದೇ ಡಾಕ್ಟರ್ ಹೇಳಿರೋದೆಲ್ಲ ನಾನು ಈ ಫೋನ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಆದಿಗೆ ಕೇಳಿಸಿದ್ರೆ ಅವ್ನು ನಂಬದೇ ಇರಲ್ಲ. ಆಗ ಅವನ ರಿಯಾಕ್ಷನ್ ನಾನು ಕಣ್ಣಾರೆ ನೋಡಬೇಕು. ಅಂದರೆ ಅವನ್ನ ಮೀಟ್ ಮಾಡಲೇಬೇಕು. ಬಟ್ ಈ ಸೆಕ್ಯೂರಿಟಿ ದಾಟ್ಕೊಂಡು ಹೇಗಪ್ಪ ಮನೆ ಒಳಗೆ ಹೋಗೋದು? ಛೇ. ನಿನ್ ಮಗು ಸತ್ತಿಲ್ಲ. ನಿನ್ ಹೆಂಡತಿ ಅನ್ನಿಸ್ಕೊಂಡಿರೋ ಪಾರ್ವತಿ ಮಗುನ ತನ್ನ ತಮ್ಮನ ಹೆಂಡತಿಗೆ ದಾನ ಮಾಡಿದಾಳೆ ಅಂತ ಆದಿತ್ಯಂಗೆ ಸತ್ಯ ಹೇಳಬೇಕು. ಅವನ್ ಮನೇಲಿ ಇರ್ಲಿಲ್ಲ ಅಂದ್ರೂ ಅವನ್ ಬರೋವರೆಗೂ ಕಾದು ಸತ್ಯ ಹೇಳಿ ಹೋಗ್ಬೇಕು. ಪಾರ್ವತಿ ಇವಳು ಯಾಕೆ ನಿಧಿ ಇವಳಿಗೋಸ್ಕರನೇ ಕಾಯ್ಕೊಂಡಿದೆ ಅನ್ನೋ ಥರ ಅರ್ಜೆಂಟಲ್ಲಿ ಹೋಗ್ತಿದ್ದಾಳೆ? ಅದು ಕರುಗೋಸ್ಕರನೇನಾದ್ರೂ ಅಂಬಲ್ಸಿ ಹೋಗ್ತಿದ್ದಾಳ?
ಮಾಡ್ಬಿಡ್ತಾಳೆ ಇವಳನ್ನ. ಹೋ, ಇವಳನ್ನ ಹೀಗೆ ಬಿಟ್ರೆ ನನ್ನ ಮೊಮ್ಮಗನ ಪೂರ್ತಿಯಾಗಿ ಇವಳೇ ವಶ ಮಾಡ್ಕೊಂಡ್ಬಿಡ್ತಾಳಷ್ಟೇ. ಇವಳು ಪದೇ ಪದೇ ಇಲ್ಲಿಗೆ ಬಂದು ಮಗುನ ನೋಡೋದನ್ನ ಮೊದಲು ತಪ್ಪಿಸ್ಬೇಕು. ಇದು ಜನನಿ ಮುಖಾಂತರನೇ ಮಾಡಿಸ್ಬೇಕು. ಮಾಡ್ತೀನಿ. ಪ್ರಾಣವತಿ ಮಗು ಧ್ವನಿನೇ ಕೇಳ್ತಾ ಅಲ್ಲ. ಅಳೋದು ತಿಳಿಸಿರ್ಬೇಕು. ಮೋಸ್ಟ್ಲಿ ಅತ್ತೆ ಮಗುನ ಸಮಾಧಾನ ಮಾಡಿ ಬಾಟ್ಲಿಗೆ ಹಾಲು ಹಾಕ್ಸಿ ಕುಡಿಸಿದ್ದಾರೆ ಅನ್ಸುತ್ತೆ. ಜನನಿ, ಪಾರ್ವತಿ ಬರ್ತಿದ್ದಾಳೆ. ಹೌದಾ? ಎಲ್ಲಿ? ನಿನ್ ಬಗ್ಗೆ ಪಾಪ ಅನ್ಬೇಕು ಇಲ್ಲ ನಿನ್ ದಟ್ಟನಕ್ಕೆ ಬೈಬೇಕು, ನನ್ಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಅಲ್ಲ, ಆ ಪಾರ್ವತಿ ಈಗ ತಾನೇ ತನ್ನ ಮಗುನ ಕಳ್ಕೊಂಡಿದ್ದಾಳೆ. ಜೀವನ ತುಂಬಾ ಬರೀ ಬೇಸರ ನಿರಾಶೆನೇ ತುಂಬಿಕೊಂಡಿರತ್ತೆ. ಅಂತವಳು ಬಂದ್ಲು ಅಂದ್ರೆ ನೀನು ಇಷ್ಟೊಂದು ಖುಷಿ ಪಡ್ತಾ ಇದೆಯಲ್ಲಮ್ಮ. ಆ ಪಾರ್ವತಿ ಆಗಾಗ ಇಲ್ಲಿಗೆ ಬಂದು ಹೋಗೋದ್ರಿಂದ ಎಲ್ಲಿ ನಿನ್ ಖುಷಿ ದೂರ ಆಗ್ಬಿಡುತ್ತೋ ಅನ್ನೋದೊಂದೇ ನನಗೆ ಚಿಂತೆ. ಪಾರ್ವತಿ ಅಕ್ಕ ಇಲ್ಲಿಗೆ ಬಂದು ಹೋಗು ಮಾಡ್ತಾ ಇದ್ರೆ ನನ್ನ ಖುಷಿಯಾಗಿ ದೂರ ಆಗುತ್ತೆ ಚಿಕ್ಕಮ್ಮ. ನಮ್ಮ ಪಾರ್ವತಿ ಅಕ್ಕಂಗೆ ಖುಷಿನ ಹಂಚೋದು ಮಾತ್ರ ಗೊತ್ತು. ನಿನ್ನ ಈ ನಂಬಿಕೆಗೆ ನಾನು ದಡತನ ಅಂತ ಕರಿತೀನಿ. ಅಲ್ಲ, ತಾವೇನಾದ್ರೂ ಸಾಧನೆ ಮಾಡೋವರೆಗೂ ಈ ಮನೆ ಹೊಸ ತುಳಿಯಲ್ಲ ಅಂತ ಹೇಳ್ದೋಳು ಈಗ ಮತ್ತೆ ಈ ಮನೆಗೆ ಯಾಕೆ ಬರ್ತಿದ್ದಾಳೆ ಹೇಳು? ನನ್ನನ್ನು ನೋಡೋದಿಕ್ಕೆ, ಮಗುನ ನೋಡೋದಿಕ್ಕೆ. ಅದು ನನಗೆ ಇನ್ನೂ ಖುಷಿ ಕೊಡೋ ವಿಷಯನೇ ಅಲ್ವಾ? ಆದ್ರೆ ಆ ಖುಷಿ ಪಾರ್ವತಿ ಮತ್ತೆ ಮಗು ಮಧ್ಯನೇ ಹಂಚಿಕೆ ಆದ್ರೆ, ಪಾರ್ವತಿ ಆಗಾಗ ಇಲ್ಲಿಗೆ ಬಂದು ಮಗು ಸುತ್ತಾನೆ ಸುತ್ತಾ ಇದ್ರೆ ಪಾರ್ವತಿ ಮಗುನ, ಮಗು ಪಾರ್ವತಿನ ವಿಪರೀತ ಹಚ್ಕೊಳ್ಳಲ್ವಾ? ಹಚ್ಕೊಳ್ಳಿ ಬಿಡಿ. ನಾನೇ ಪಾರ್ವತಿ ಅಕ್ಕಂಗೆ ಹೇಳಿರೋದು ನಾವಿಬ್ರು ಅಮ್ಮಂದ್ರಾಗಿ ಆ ಮಗುನ ಸಾಕೋಣ ಅಂತ. ಆದ್ರೆ ನನ್ಗೆ ಯಾಕೋ ನಿನ್ ಮಗುಗೆ ಅವಳೊಬ್ಳೆ ತಾಯಿ ಆಗಕ್ಕೆ ಹೊರಟಿದ್ದಾಳೇನೋ ಅಂತ ಅನಿಸ್ತಾ ಇದೆ.
ಅದಕ್ಕೆ ತನ್ನ ಮಗು ಆರೈಕೆಗೆ ಅಂತ ಸಿದ್ಧ ಮಾಡ್ಕೊಂಡಿರೋ ಪದಾರ್ಥಗಳನ್ನೆಲ್ಲ ನಿನ್ನ ಮಗುಗೆ ತಂದು ಕೊಟ್ಟಿರೋದು. ಒಟ್ನಲ್ಲಿ ತಾಯಿಯಾಗಿ ನೀನು ಮಾಡಬೇಕಾಗಿರೋದನ್ನೆಲ್ಲ ಅವಳು ಮಾಡ್ತಾ ಇದ್ದಾಳೆ. ಎದೆ ಹಾಲೊಂದು ಕುಡಿಸ್ತಾ ಇಲ್ಲ ಅಷ್ಟೇ. ಅದನ್ನು ಯಾವಾಗ ಮಾಡ್ತಾಳೋ ಏನೋ. ನೀನು ಸ್ವಲ್ಪ ಹುಷಾರಾಗಿರು. ಚಿಕ್ಕಮ್ಮ, ನೀವು ಇಲ್ಲಿಗೆ ಬಂದು ತುಂಬ ದಿನ ಆಯಿತು. ನನಗೋಸ್ಕರ ಹೆತ್ತ ತಾಯಿ ಮಾಡೋ ಎಲ್ಲ ಕರ್ತವ್ಯಗಳನ್ನು ಮಾಡಿದ್ದೀರ. ನಿಮ್ಮ ಋಣನ ನಾನು ಮುಂದಿನ ಜನ್ಮದಲ್ಲಿ ನಿಮ್ಮ ತಾಯಿಯಾಗಿ ಬಂದ್ರೂ ತೀರ್ಸೋದಕ್ಕಾಗಲ್ಲ ಅನಿಸುತ್ತೆ. ಹಾಗಂತ ನೀವು ಪಾರ್ವತಿ ಅಕ್ಕನ ಬಗ್ಗೆ ಹೀಗೆಲ್ಲ ತಪ್ಪಾಗಿ ಯೋಚನೆ ಮಾಡಿದ್ರೆ ನನಗೆ ಕೇಳೋದಕ್ಕೆ ಕಷ್ಟ ಆಗುತ್ತೆ. ಅಲ್ಲಮ್ಮ, ನಾನು ಏನು ಹೇಳಕ್ ಬಂದೆ ಅಂದರೆ, ನಿಮ್ಮ ಉದ್ದೇಶ ನನಗೆ ಒಳ್ಳೇದು ಮಾಡೋದಿದ್ರು ಸರಿನೇ. ಆದರೆ ಪಾರ್ವತಿ ಅಕ್ಕ ಮಾತ್ರ ನನಗೆ ಯಾವತ್ತೂ ಕೆಟ್ಟದ್ದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ನನ್ನ ಪಾರ್ವತಿ ಅಕ್ಕನಿಂದ ಏನಾದರೂ ಪಡ್ಕೊಳ್ಬೋದೇ ಹೊರತು ಯಾವುದನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಚಿಕ್ಕಮ್ಮ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನೀವು ಊರಿಗೆ ಹೋಗೋದೇ ಬೆಟರ್ ಅನ್ಸುತ್ತೆ. ಊರಲ್ಲಿ ನಿಮಗೋಸ್ಕರ ಎಲ್ಲರೂ ಕಾಯ್ತಿರ್ತಾರೆ ಅನ್ಸುತ್ತೆ. ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿರ್ತಾರೆ ಅನ್ಸುತ್ತೆ. ನೀವು ನಾಳೆನೇ ಊರಿಗೆ ಹೋಗೋದಕ್ಕೆ ಟಿಕೆಟ್ ಬುಕ್ ಮಾಡು ಅಂತ ಪ್ರೀತುಗೆ ಹೇಳ್ತೀನಿ. ಜನನಿ ಮಗುಗೆ ಹಾಲು ಕುಡಿಸ್ತಾ ಇದ್ದಾಳೆ. ಗತಿ ಕಾಣಿಸಿದೆ ಈಗಲೇ. ಬೇಡ ಬೇಡ, ಇದನ್ನ ಬೇರೆ ಥರನೇ ಹ್ಯಾಂಡಲ್ ಮಾಡಬೇಕು. ಇವಳಿನ ಯಾವತ್ತೂ ನನ್ನ ಮೊಮ್ಮಗಿಗೆ ಹಾಲು ಕುಡಿಸೋ ಧೈರ್ಯ ಮಾಡಬಾರ್ದು. ಹಾಗೆ ಮಾಡ್ತೀನಿ. ಇದೆ ಅವಳಿಗೆ. ರತ್ನವೇಣಿ ಈ ಸೀನ್ನ ತನ್ನ ಕಣ್ಣಾರೆ ನೋಡಿದಾಳೆ. ಅವಳೇ ನನ್ನ ಕೆಲಸನ ಇನ್ನೂ ಸುಲಭ ಮಾಡ್ತಾಳೆ. ನಾನು ಸುಮ್ಮನೆ ನಿಂತು ಎಂಜಾಯ್ ಮಾಡ್ತೀನಿ. ನಾನಾಗೆ ಬಾಯಿ ಬಿಟ್ಟು ಹೇಳಿ ಕೆಟ್ಟೋಳಾಗೋದು ಬೇಡ. ಆ ಪಾರ್ವತಿ ನಮ್ಮ ಜನನಿ ಮಗುಗೆ ಹಾಲು ಕುಡಿಸ್ತಾ ಇರೋದನ್ನು ಜನನಿ ಮತ್ತು ಅಖಿಲ ಅದಕ್ಕೆ ಎಲ್ಲರೂ ಕಣ್ಣಾರೆ ನೋಡಬೇಕು. ಆಗ ನಮ್ಮ ಪಾರ್ವತಿ ಅಕ್ಕ ಅನ್ನೋ ಜನನಿ ಮನಸ್ಸಲ್ಲಿ ಆ ಪಾರ್ವತಿ ನನ್ನ ಮಗುಗೆ ಎರಡನೇ ತಾಯಿ ಆಗಕ್ಕೆ ಹೊರಟಿದ್ದಾಳೆ ಅನ್ನೋ ಭಯ ಅವಳಲ್ಲಿ ಹುಟ್ಟಬೇಕು. ಅವಳನ್ನ ದೂರ ಮಾಡಬೇಕು. ಮಗುನ ಸಮಾಧಾನ ಮಾಡಿ ಕರ್ಕೊಂಡು ಬರ್ತೀನಿ ಅಂತ ಹೋದ ಸಾವಿತ್ರಿ ಇನ್ನೂ ಬಂದಿಲ್ವಲ್ಲ. ಜನನಿ, ಅದಕ್ಕೆ
ಅದಕ್ಕೆ ರತ್ನವೇಣಿ ಯಾಕೆ ಇಷ್ಟು ಗಾಬರಿಯಿಂದ ಅತ್ತಿಗೆ ಅತ್ತಿಗೆ ಅಂತ ಬರ್ತಿದ್ದೀರಾ? ಅದಕ್ಕೆ ಅದು ಜನನಿ ಮಗು ಜನನಿ ಮಗು ತುಂಬ ಹಠ ಮಾಡ್ತಾ ಇತ್ತು, ಅಳ್ತಾ ಇತ್ತು. ಅದಕ್ಕೆ ಸಮಾಧಾನ ಮಾಡಿಸಿ ಹಾಲು ಕುಡಿಸಿ ಕರ್ಕೊಂಡು ಬರ್ತೀನಿ ಅಂತ ಸಾವಿತ್ರಿ ಹೊರಗಡೆ ಕರ್ಕೊಂಡು ಹೋಗಿದ್ದಾಳೆ. ಅಲ್ಲ, ಅದಕ್ಕೆ ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಅದಕ್ಕೆ ಸಾವಿತ್ರಿ ಹಾಲು ಮಗು. ರತ್ನವೇಣಿ, ಏನು ಹೇಳ್ತಿದ್ದೀರಾ ನೀವು? ನೀವು ಹೇಳೋದು ನನಗೇನು ಗೊತ್ತಾಗ್ತಿಲ್ಲ. ಪದಗಳೆಲ್ಲ ಜಂಬಲ್ ಅಪ್ ಮಾಡಿ ಹೇಳ್ತಾ ಇದ್ದೀರಾ. ಏನಾಯ್ತು ಹೇಳಿ? ಅದಕ್ಕೆ ನಮ್ಮ ಜನನಿಗೆ ತುಂಬಾ ದೊಡ್ಡ ಅನ್ಯಾಯ ಆಗ್ತಿದೆ ಅದಕ್ಕೆ.